ವಿಶ್ವಂಬರ ಟಿವಿ ಇವರ ಸಂಸ್ಥಾಪಕರಾದಂಥ ಅನಂತಮೂರ್ತಿ ಹೆಗಡೆ ಅವರು ಅವರ ಪತ್ರಿಕೆಯಲ್ಲಿ ನನ್ನ ಬಗ್ಗೆ ನನ್ನ ಫೋಟೋವನ್ನು ಹಾಕಿ ಫ್ರಂಟ್ ಪೇಜಲ್ಲಿ ಕೆಟ್ಟದಾಗಿ ಬರೆದಿದ್ದಾರೆ. ಒಂದು ಮಾಧ್ಯಮ ಅಂದರೆ ಜನಸಾಮಾನ್ಯರಲ್ಲಿ ಆಗುವಂಥ ತೊಂದರೆಗಳನ್ನು ಪತ್ರಿಕೆಯಲ್ಲಿ ಬರುವಾಗೆ ಮಾಡಿ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಕೆಲಸವನ್ನು ಸಮಾಜದಲ್ಲಿ ಮಾಡುವಂಥದ್ದು ಪತ್ರಿಕೆಯವರ ಕೆಲಸ. ಇವತ್ತು ದೇಶದಲ್ಲಿ 4 ಅಂಗಗಳಿದ್ದಾವೆ: ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಮಾಧ್ಯಮ. ಈ ಅಂಗದಲ್ಲಿ ಇದು ಒಂದು ಕೂಡ ಜವಾಬ್ದಾರಿಯಾದಂಥ ಕೆಲಸವನ್ನು ಮಾಡಬೇಕು. ಆದರೆ ಈ ಅನಂತಮೂರ್ತಿ ಹೆಗಡೆಯವರು ಸುಮಾರು ತಿಂಗಳುಗಳಿಂದ ನಾನು ನೋಡ್ತಾ ಇದ್ದೀನಿ. ಇಲ್ಲಿವರೆಗೂ ನಮ್ಮ ಶಾಸಕರಾದಂಥ ಭೀಮಣ್ಣ ನಾಯಕರ ವಿರುದ್ಧವಾಗಿ ಅವೇಳನವಾಗಿ ಬರೆದು ಸುಳ್ಳು ಅಪಪ್ರಚಾರವನ್ನು ಬರೆದು ಇಲ್ಲಿವರೆಗೂ ನಮ್ಮ ಸಮಾಜದ ಒಬ್ಬ ನಾಯಕನನ್ನು ತಲೆ ತಗ್ಗಿಸುವಂಥ ಕೆಲಸವನ್ನು ಇಲ್ಲಿವರೆಗೂ ಮಾಡಿದೆ. ನಂತರ ಯಾವುದು ವಿಷಯ ಸಿಕ್ಕಿದೆಯೋ ಗೊತ್ತಿಲ್ಲ. ನಾನು ಸುಮಾರು 15 ವರ್ಷಗಳಿಂದ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಬಂದಿದ್ದೆ. ನಾನು ಎಲ್ಲೂ ಕೂಡ ಕೆಟ್ಟ ಹೆಸರನ್ನು ತಗೊಂಡಿಲ್ಲ. ಅದರಲ್ಲೂ ಹೆಣ್ಮಕ್ಳು ವಿಚಾರದಲ್ಲಂತೂ ನನ್ನ ಯಾವುದೇ ಪಾತ್ರ ಇಲ್ಲಿವರೆಗೂ ಇಲ್ಲ. ಅಂಥದ್ರಲ್ಲಿ ಸಂತೋಷ್ ಆತ್ಮಹತ್ಯೆ ಹಿಂದೆ ಅಪ್ರಾಪ್ತೆ ಹುಡುಗಿಯರ ಕರಾಳ ದಂಧೆ ಜಾಲ ಅಂತ ಪ್ರಶ್ನಾರ್ಥಕ ಚಿಹ್ನೆ ಹಾಕಿ ಸಂತೋಷ್ ಆತ್ಮಹತ್ಯೆ ಅಸಲಿ ಸತ್ಯ ತಿಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ, ಇದು ಪ್ರಶ್ನಾರ್ಥಕ ಚಿಹ್ನೆ. ಯುವತಿಯರ ಬೆತ್ತಲೆ ವಿಡಿಯೋಗಾಗಿ ಲಕ್ಷ ಸುರಿಯುವ ಕಾಮಕರು ಅಂತೇಳಿ ಈ ರೀತಿ ಬರೆದು ಫ್ರಂಟ್ ಲೈನಲ್ಲಿ ನನ್ನ ಫೋಟೋವನ್ನು ಹಾಕಿದ್ದಾರೆ. ಇದರಿಂದ ನನಗೆ, ನನ್ನ ಕುಟುಂಬಕ್ಕೆ ಭಾಳ ನೋವಾಗಿದೆ. ಸಮಾಜದಲ್ಲೂ ನನ್ನ ಮೇಲೆ ಇಟ್ಟಿರುವಂಥ ವಿಶ್ವಾಸ ಮತ್ತು ಘನತೆಗೆ ಧಕ್ಕೆ ಬರ್ತಾ ಇದೆ. ಆದ್ದರಿಂದ ನಾನು ಅನಂತಮೂರ್ತಿ ಹೆಗಡೆಯವರ ಮೇಲೆ ಇವತ್ತು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಪೊಲೀಸ್ ಠಾಣೆಯಲ್ಲಿ. ಜೊತೆಗೆ ನಮ್ಮ ರಾಜ್ಯ ಸರ್ಕಾರಕ್ಕೂ ಮತ್ತು ಮುಖ್ಯಮಂತ್ರಿಗಳಿಗೂ ಜಿಲ್ಲಾ ಅಧಿಕಾರಿಗಳಿಗೂ ಇವರ ವಿಶ್ವಂಬರ ಟಿವಿ ಮತ್ತು ವಾರಪತ್ರಿಕೆಯನ್ನು ರದ್ದುಪಡಿಸಬೇಕು, ಇವ್ರ ಮೇಲೆ ಸುಮೋಟ ಕೇಸನ್ನು ಸರ್ಕಾರ ದಾಖಲು ಮಾಡಬೇಕು ಅಂತೇಳಿ ನಿಮ್ಮ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೀನಿ. ಯಾಕಂದರೆ ಒಬ್ಬ ಜವಾಬ್ದಾರಿ ವ್ಯಕ್ತಿ ಯಾವುದೋ ಒಂದು ತನ್ನ ಸ್ವಂತ ಸ್ವಇಚ್ಛೆ ಲಾಭಕ್ಕಾಗಿ ಸಮಾಜದಲ್ಲಿ ಒಬ್ಬ ಸಮಾಜದ ಪರವಾಗಿ ನಿಂತಹ ವ್ಯಕ್ತಿಯ ತೇಜೋವಧೆ ಮಾಡೋದು ಭಾಳ ಇದು ನೀಚ ಘಟನೆ ಅಂತೇಳಿ ನಾನು ಹೇಳಬೇಕಾಗುತ್ತೆ. ಯಾಕಂದರೆ ಇವತ್ತು ಅನಂತಮೂರ್ತಿ ಹೆಗಡೆಯವರು ಪೇಪರನ್ನು ಮಾಡಿಕೊಂಡಿದ್ದಾರೆ. ನಾನು ಅನೇಕ ಮಾಧ್ಯಮದವರನ್ನು ನೋಡಿದ್ದೀವಿ, ಎಲ್ಲೂ ಕೂಡ ಈ ರೀತಿ ಕೆಟ್ಟದಾಗಿ ಬರೆದಿದ್ದನ್ನು ನೋಡಿಲ್ಲ. ಇಂಥ ಮಾಧ್ಯಮ ಇದ್ದರೆ ಅಥವಾ ಈ ರೀತಿ ಪತ್ರಿಕೆಗಳಿದ್ದರೆ ಪತ್ರಿಕಾ ರಂಗಕ್ಕೂ ಕೂಡ ಕೆಟ್ಟ ಹೆಸರು. ಆದ್ದರಿಂದ ಇದನ್ನು ನಾನು ಖಂಡಿಸ್ತೇನೆ. ಇವರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಮತ್ತು ನಾನು ಈ ಒಂದು ಏನು ಇವರ ವಾರಪತ್ರಿಕೆಯಲ್ಲಿ ಮೊದಲ ಪೇಜಲ್ಲಿ ಮಾಡಿದ್ದಾರೆ, ನಾನು ಯಾವುದೇ ರೀತಿಯ ಅಪರಾಧವನ್ನು ಮಾಡಿಲ್ಲ. ಈ ಸಂತೋಷ್ ಗಣಪತಿ ನಾಯಕ್ ಅನ್ನೋನೇನು ತಗೊಳತ್ತವನೇನಿದ್ದಾನೆ, ಅವನು 10ನೇ ತಾರೀಕಿಗೆ ಮೃತನಾಗ್ತಾನೆ. ಅದು ಯಾವ ಕಾರಣದಿಂದ ಮೃತನಾಗಿದ್ದಾನೆ ಅಂತೇಳಿ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ. ನಾನು ಅದನ್ನು ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ. ಆದರೆ ನಾನು ಅವನ ಸಾವಿನಲ್ಲಿ ಏನಾದರೂ ನಂದು ಒಂದು ಕಿಂಚಿತ್ತು ಹಸ್ತಕ್ಷೇಪ ಇದ್ದರೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ತಗೊಳ್ಳಿ ನನ್ನನ್ನು ಗಲ್ಲಿಗೆ ನಾನು ಅದಕ್ಕೆ ರೆಡಿ ಇದ್ದೀನಿ. ಎಲ್ಲ ರೀತಿಯ ತನಿಖೆಯನ್ನು ಈಗಾಗಲೇ ಪೊಲೀಸರು ಮಾಡಿದ್ದಾರೆ, ಆರೋಪಿಗಳನ್ನು ಬಂಧಿಸಿದ್ದಾರೆ. ನನ್ನನ್ನು ಕೂಡ ಅವನು ಸಾಯೋದಕ್ಕಿಂತ ಪೂರ್ವದಲ್ಲಿ ನನ್ನ ಹೆಸರು ಹೇಳಿದ್ದಾನೆ ಅಂತೇಳಿ ಪೊಲೀಸರು ಕರೆದಿದ್ದಾರೆ. ಅವನು ಸಾಯೋದಕ್ಕಿಂತ ಪೂರ್ವದಲ್ಲಿ ಒಂದೆರಡು ಮಾತನ್ನು ಹೇಳಿದ್ದಾರೆ. ಸಿದ್ದಾಪುರದಲ್ಲಿ ಒಂದು ಗ್ಯಾಂಗ್ ಇದೆ, ಹುಡುಗಿಯರ ಕಾಮೋದಾಟಕ್ಕೆ ಬಳಸ್ಕೊಂಡು ದಂಧೆ ಮಾಡ್ತಾ ಇದ್ದಾರೆ. ಅವರಿಗೆ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂದರೆ ಕೆಲವು ಪೊಲಿಟಿಕಲ್ ಲೀಡರ್ಸ್ ವಸಂತ್ ನಾಯ್ಕ್, MN ನಾಯ್ಕ್ ಇವರು ಸಪೋರ್ಟ್ ಇದೆ, ಅವರಿಗೂ ಕೂಡ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಅವನು ಯಾಕೆ ಹೇಳಿದಾನೋ ಏನೋ ನಮಗೆ ಗೊತ್ತಿಲ್ಲ. ಆದರೆ ನಾನು ಯಾವುದೇ ಕಾರಣಕ್ಕೂ ಆ ಒಂದು ವಿಚಾರದಲ್ಲಿ ಹುಡುಗಿಯರ ದಂಧೆ ಆಗಿರ್ಬೋದು ಅಥವಾ ಅವನ ಸಾವಿನಲ್ಲಿ ನನ್ನದು ಯಾವುದೇ ಹಸ್ತಕ್ಷೇಪ ಇದೆ. ನಾನೇನಾದರೂ ಅದರಲ್ಲಿ ಹಸ್ತಕ್ಷೇಪ ಇದೆ ಅಂದರೆ ಕಾನೂನಲ್ಲಿ ನನಗೆ ಶಿಕ್ಷೆ ಆಗಲಿ, ಗಲ್ಲೇರಿಸಲಿ. ಜೊತೆಗೆ ಮೇಲೆ ದೇವರು ಅಂತ ಒಬ್ಬಿದ್ದಾನೆ,
ಅವನು ನಾನು ಏನು ಬೇಕಾದ್ರೂ ನಂಗೆ ಶಿಕ್ಷೆ ಕೊಡಿ, ನಾನು ಅದಕ್ಕೆ ಅನುಭವಿಸ್ಲಿಕ್ಕೆ ರೆಡಿ ಇದೆ. ಆದರೆ